ಪೂರ್ಣಪ್ರಜ್ಞರೆಂಬ ನಾಮ ನಮ್ಮ ಗುರುವರಗುಂಟು. ಉನ್ನತೋಪನಿಷತ್ತು ದಶವೆಂಬ ಶಬ್ದಕ್ಕೆ ಪೂರ್ಣವೆಂಬರ್ಥವ ಪೇಳಿತಾಗಿ ದಶಮತಿಯೆಂಬುದನ್ಯರ ಪೇಳ್ವುದೇ ಮಧ್ವಮುನಿಯಲ್ಲದಿನ್ನುತ್ತರೋತ್ತರನೊಲ್ಲದೆ ಪೂರ್ವೋಕ್ತಿ ಪೇಳ್ವುದೇ. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾಃ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಾಃ ಸತಾಂ. ಪೂರ್ಣಪ್ರಜ್ಞರೆಂಬ ನಾಮ ನಮ್ಮ ಗುರುವರಗುಂಟು. ಈ ಪದ್ಯದಿಂದ ವಾದಿರಾಜರು ನಮ್ಮ ಗುರುವರರಿಗೆ ಪೂರ್ಣಪ್ರಜ್ಞರೆಂಬ ನಾಮ ಪ್ರಸಿದ್ಧಿಯಲ್ಲಿ ಇದೆ. ಶ್ರೇಷ್ಠವಾದ ಐತರೇಯೋಪನಿಷತ್ತು ದಶ ಎಂಬ ಶಬ್ದಕ್ಕೆ ಪೂರ್ಣ ಎಂಬ ಅರ್ಥವನ್ನು ದಶೇತಿ ವೈ ಸರ್ವಂ ಎಂಬ ವಾಕ್ಯದಿಂದ ಹೇಳಿದೆ. ಆದ್ದರಿಂದ ದಶಪ್ರಮತಿ, ಪೂರ್ಣಪ್ರಜ್ಞ, ಸರ್ವಜ್ಞ ನಾಮಗಳು ಏಕಾರ್ಥವಾಗುವವು. ಹೀಗೆ ಸೂಕ್ತದಲ್ಲಿ ದಶಪ್ರಮತಿ ಎಂಬ ಶಬ್ದ ಮಧ್ವ ಮುನಿಯನ್ನಲ್ಲದೆ ಅನ್ಯರನ್ನು ಹೇಳುವುದೇ ಎಂದು ಹೇಳಿದ್ದಾರೆ. ಅರ್ಥ: ಪೂರ್ಣಪ್ರಜ್ಞರೆಂಬ ನಾಮ ಹೆಸರು ನಮ್ಮ ಗುರುವರಗೆ ಉಂಟು, ಇದೆ. ಉನ್ನತೋಪನಿಷತ್ತು, ಶ್ರೇಷ್ಠವಾದ ಐತರೇಯೋಪನಿಷತ್ತು ಸರ್ವ ಎಂಬ ಶಬ್ದಕ್ಕೆ ಪೂರ್ಣಪ್ರಜ್ಞ ಎಂಬರ್ಥವ, ಪೂರ್ಣ ಎಂಬ ಅರ್ಥವನ್ನು ಪೇಳಿ ತಾಗಿ ಹೇಳಿರುವುದರಿಂದ ದಶಮತಿ ಎಂಬ, ದಶ ಎಂದರೆ ಸರ್ವ, ಸರ್ವ ಎಂದರೆ ಪೂರ್ಣ, ಮತಿ ಎಂದರೆ ಪ್ರಜ್ಞೆ, ದಶಮತಿ ಎಂಬುವ ಧನ್ಯನಾಮ, ಮಂಗಳಕರವಾದ ನಾಮವನ್ನು, ಕೃತಕೃತ್ಯರನ್ನಾಗಿ ಮಾಡುವ ನಾಮವನ್ನು ಮಧ್ವಮುನಿಗಲ್ಲದೆ, ಪೂರ್ಣ ಪ್ರಜ್ಞರೆಂದು ಪ್ರಸಿದ್ಧರಾದ ಮಧ್ವಮುನಿಗಳಿಗಲ್ಲದೆ ಪೇಳ್ವದೆ ಇತರರಿಗೆ ಹೇಳುವುದೇ ಇಲ್ಲ. ಉತ್ತರೋತ್ತರನವಲ್ಲದೆ ಮೇಲಿನ ಮಟ್ಟದವರನ್ನು ಬಿಟ್ಟು ಪೂರ್ವೋಕ್ತಿಯ ಮೊದಲಿನ ದಶಪ್ರಮತಿ ಎಂಬ ನಾಮವನ್ನು ಪೇಳ್ವದೆ ಇತರರಿಗೆ ಹೇಳುವುದೇ. ಆದ್ದರಿಂದ ದಶಪ್ರಮತಿಗಳೇ ಜೀವೋತ್ತಮರು. ದಶ ಶಬ್ದಕ್ಕೆ ಉಪನಿಷತ್ತಿನಲ್ಲಿ ಪೂರ್ಣ ಅಂತ ಹೆಸರಿದೆ ಅಂದ ಮಾತ್ರಕ್ಕೆ ಬಳಿತ್ಥ ಸೂಕ್ತದಲ್ಲಿ ಆ ಅರ್ಥ ವಿವಕ್ಷಿತ ಎನ್ನಲು ಏನು ಆಧಾರ ಎಂಬ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ: ಉತ್ತರೋತ್ತರನೊಲ್ಲದೆ ಪೂರ್ವೋಕ್ತಿ ಪೇಳ್ವದೆ. ವೈದಿಕ ಸಾಹಿತ್ಯದಲ್ಲಿ ಸಂಹಿತೆಯು ಪೂರ್ವೋಕ್ತಿ, ಸಂಹಿತ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು ಅಂತ ಕ್ರಮ. ಉಪನಿಷತ್ತು ಉತ್ತರೋಕ್ತಿ, ಶ್ರುತಿ ಶಿರಸ್ಸು, ವೇದಾಂಗ ಮುಂತಾಗಿ ಉಪನಿಷತ್ತನ್ನು ಕರೆಯುವುದರಿಂದ ವೇದದ ಕೊನೆಯ ಭಾಗ ಉಪನಿಷತ್ತು. ಎರಡೂ ಅಪೌರುಷೇಯ, ಅನಾದಿಯಾದರೂ ಅಧ್ಯಯನದಲ್ಲಿ ಉಪನಿಷತ್ತು ಕೊನೆಗೆ ಬರ್ತದೆ. ಕೊನೆಗೆ ಬರುವುದು ಉಪಸಂಹಾರ ರೂಪವಾದ್ದರಿಂದ ಪ್ರಬಲ. ಅದಕ್ಕನುಗುಣವಾಗಿ ಮೊದಲಿನ ವಾಕ್ಯಕ್ಕೆ ಅರ್ಥ ನಿರ್ಣಯಿಸಬೇಕು. ಹೀಗೆ ಪೂರ್ವೋಕ್ತಿ ರೂಪವಾದ ಬಳಿತ್ಥ ಸೂಕ್ತದ ದಶ ಶಬ್ದಕ್ಕೆ ಉತ್ತರೋಕ್ತಿ ರೂಪವಾದ ಉಪನಿಷತ್ತಿನಲ್ಲಿ ಪೂರ್ಣ ಎಂಬ ಅರ್ಥವನ್ನು ಹೇಳಿದೆ ಅಂದರೆ ಅದನ್ನೇ ಬಳಿತ್ಥ ಸೂಕ್ತ ಹೇಳಬೇಕು. ಆದ್ದರಿಂದ ದಶ ಎಂದರೆ ಪೂರ್ಣ ಎಂದೇ ಅರ್ಥ. ಬಳಿತ್ಥ ಸೂಕ್ತದಲ್ಲಿ ಇದು ವಿವಕ್ಷಿತ. ಅಥವಾ ಪೂರ್ವೋಕ್ತಿ ಎಂದರೆ ಅಪೌರುಷೇಯವಾಗಿದ್ದು ಬಹಳ ಪ್ರಾಚೀನವಾದ ಅನಾದಿಯಾದ ವೇದ. ಇದು ಉತ್ತರೋತ್ತರವನ್ನು ಅಂದರೆ ಅತ್ಯಂತ ಶ್ರೇಷ್ಠವಾದ ಅರ್ಥವನ್ನೇ ಹೇಳುತ್ತದೆ ಹೊರತು ಸಾಮಾನ್ಯ ಅರ್ಥವನ್ನಲ್ಲ. ಅಗ್ನಿಮೀಳೆ ಎಂಬ ವೇದವಾಕ್ಯ ಬೆಂಕಿಯನ್ನು ಸ್ತುತಿಸುತ್ತೇನೆ ಎಂದು ಸಾಮಾನ್ಯವಾದ ಅಲ್ಪವಾದ ಅರ್ಥವನ್ನು ಹೇಳೋದಿಲ್ಲ. ನಾಲ್ವರ್ಥಮಪಿ ಕುತ್ರಚಿತ್
ಐತರೇಯ ಭಾಷ್ಯದಲ್ಲಿದೆ. ಸರ್ವತ್ರ ಜಗತ್ಪ್ರೇರಕನಾದ ಅಗ್ನ್ಯಂತರ್ಗತನಾದ ಭಗವಂತನನ್ನು ಕೊಂಡಾಡುತ್ತೇನೆ ಎಂದು ಉತ್ತಮವಾದ ಅರ್ಥವನ್ನೇ ಹೇಳುತ್ತದೆ. ಗುಣಾಧಿಕ್ಯಂ ಏನ ಭವೇತ್ ವೇದಸ್ಯಾರ್ಥ ಸ ಏವ ಹಿ ಋಗ್ಭಾಷ್ಯ ಇದು. ಹಾಗೆಯೇ ದಶ ಎಂದರೆ 10 ಎಂಬ ನಾಮ ಅರ್ಥ ಶ್ರುತಿಗೆ ವಿವಕ್ಷಿತವಲ್ಲ, ಪೂರ್ಣ ಎಂಬ ಉತ್ತಮವಾದ ಉಪನಿಷದ್ಯುಕ್ತವಾದ ಅರ್ಥವೇ ಇಲ್ಲಿ ವಿವಕ್ಷಿತ. ಈ ಅಭಿಪ್ರಾಯದಿಂದಲೇ ಯಜು ಸಂಹಿತಾ ವಚನವೊಂದು ಐತರೇಯೋಪನಿಷತ್ತಿನ ಆಧಾರದಿಂದ ದಶಪ್ರಮತಿ ಪೂರ್ಣಪ್ರಜ್ಞೆ ಶಬ್ದಗಳು ಏಕಾರ್ಥ ಎಂದಿವೆ. ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ. ಪ್ರಜ್ಞಾ ಪ್ರಮತಿರುದ್ದಿಷ್ಟ ಪೂರ್ಣಪ್ರಜ್ಞೆ ಸ್ವತಃ ಸ್ಮೃತಃ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.